ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪ. ನನ್ನ ಮೊದಲನೇ ವ್ಲಾಗ್ನ ನಮ್ಮ ಸಂಸ್ಕೃತಿಯ ಸಂಕೇತವಾದ ರಂಗೋಲಿ ಹಾಗೆ ಪೂಜೆ ಮಾಡೋದ್ರಿಂದ ಶುರು ಮಾಡಬೇಕು ಅಂತ ಅನಿಸ್ತು. ಅದರಿಂದ ಒಂದು ಸಣ್ಣ ಪ್ರಯತ್ನದೊಂದಿಗೆ ರಂಗೋಲಿ ಹಾಕ್ತಾ ಹಾಗೆ ಪೂಜೆ ಮಾಡ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರಂಗೋಲಿ ಹಾಕೋದ್ರಿಂದ ಮನೆಯ ದರಿದ್ರ ಅಂದರೆ ಬ್ಯಾಡ್ ಲಕ್ ದೂರ ಆಗಿ ಪಾಸಿಟಿವಿಟಿ, ಹ್ಯಾಪಿನೆಸ್ ಅಂದರೆ ಸಂತೋಷ, ಗುಡ್ ಲಕ್ ಹಾಗೆ ಮನೆಗೆ ಲಕ್ಷ್ಮಿ ಬರ್ತಾರೆ ಅಂತ ಹೇಳ್ತಾರೆ. ರಂಗೋಲಿ ಅನ್ನೋದು ಒಂದು ವಂಡರ್ಫುಲ್ ಆರ್ಟ್. ಆ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಅದನ್ನ ಅಗಗ್ಲ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಅದನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ಖುಷಿನ ತಂದುಕೊಡುತ್ತೆ. ರಂಗೋಲಿನ ರಂಗವಲ್ಲಿ ಅಂತ ಕೂಡ ಕರೀತಾರೆ. ಮನೆ ಮುಂದೆ ರಂಗೋಲಿ ಹಾಕಿ ಆದಮೇಲೆ ಅದನ್ನ ನೋಡೋದೇ ಒಂದು ಚಂದ. ರಂಗೋಲಿ ಹಾಕಿ ಆದಮೇಲೆ ನಾನು ಕೂಡ ರೆಡಿಯಾಗಿ ಪೂಜೆ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ರೆಡಿ ಇಟ್ಕೊಂಡು ಪೂಜೆ ಶುರು ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಯಾರು ಯಾವ ರೀತಿ ಪೂಜೆ ಮಾಡಿದರೂ ಕೂಡ ಭಕ್ತಿ ಅನ್ನೋದು ತುಂಬ ಮುಖ್ಯ. ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾನು ಮೊದಲಿಗೆ ದೇವ್ರ ಫೋಟೋಗಳು ಹಾಗೆ ವಿಗ್ರಹಗಳನ್ನ ನೀಟಾಗಿ ಒರೆಸ್ಕೊಂಡು ತೊಳೆದು ಅದನ್ನ ನೀಟಾಗಿ ಜೋಡಿಸಿಟ್ಟು ಗಂಗೆ ಪೂಜೆ ಮಾಡಿ ಆ ನೀರನ್ನ ದೇವ್ರುಗಳಿಗೆ ಚಿಮುಕಿಸಿ ಮೊದಲಿಗೆ ವಿಭೂತಿ, ಗಂಧ, ಕುಂಕುಮ, ಅರಿಶಿಣ, ಅಕ್ಷತೆ ಹಾಕಿ ಹೂ ಏರಿಸಿ ಉದ್ದಿನ ಕಡ್ಡಿ ಬೆಳಗೋದ್ರಿಂದ ನಾನು ಪೂಜೆನ ಮಾಡ್ತೀನಿ. ದೇವ್ರನ್ನೆಲ್ಲ ತೊಳೆದಾದ್ಮೇಲೆ ಯಾವಾಗಲೂ ಪೂಜೆ ಶುರು ಮಾಡೋಕ್ಕೂ ಮೊದಲು ದೀಪಗಳನ್ನ ರೆಡಿ ಮಾಡಿಕೊಂಡು ದೀಪಕ್ಕೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಕಿ ಮೊದಲು ದೀಪದ ಪೂಜೆ ಮಾಡಿ ದೀಪ ಹಚ್ಚಿ ನಂತರ ಪೂಜೆ ಶುರು ಮಾಡೋದು. ಪೂಜೆ ಮಾಡೋದ್ರಿಂದ ಹಾಗೆ ನೋಡೋದ್ರಿಂದ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ಲ ಪಾಸಿಟಿವ್ ವೈಬ್ಸ್ ಸಿಗಲಿ, ನಿಮ್ಮ ಕಷ್ಟಗಳು ಎಲ್ಲ ದೂರ ಆಗಲಿ ಅಂತ ಕೇಳ್ಕೊತೀನಿ. ಹ್ಯಾಪಿ ಡೇ ಟು ಯು ಆಲ್. ಪೂಜೆ ಮಾಡೋದು ಒಂಥರ ಮೆಡಿಟೇಷನ್ ಇದ್ದ ಹಾಗೆ, ಮನಸ್ಸಿಗೆ ನೆಮ್ಮದಿ, ಖುಷಿ ಹಾಗೆ ಶಾಂತಿಯನ್ನು ಕೊಡುತ್ತೆ.
ಪೂಜೆ ಮಾಡ್ತಾ ಆ ಹಚ್ಚಿದ ದೀಪಗಳನ್ನ ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ಏನೋ ಒಂಥರ ಸ್ಪಾರ್ಕ್ ಬರುತ್ತೆ, ಪಾಸಿಟಿವ್ ಫೀಲ್ ಬರುತ್ತೆ, ಮನೆ ಹಾಗೂ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುತ್ತೆ, ಹೊಸ ಶಕ್ತಿ ಚೈತನ್ಯ ಸಿಗುತ್ತೆ. ಯಾವಾಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಅಥವಾ ಲೋ ಫೀಲ್ ಮಾಡ್ತಾ ಇದ್ದರೆ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ಪಾಸಿಟಿವ್ ವೈಬ್ಸ್ ಜೊತೆ ಹೊಸ ಎನರ್ಜಿ ಕೂಡ ಸಿಗುತ್ತೆ. ಮೂಡ್ ಸ್ವಿಂಗ್ಸ್ ಫ್ರಮ್ ನೆಗೆಟಿವ್ ಎನರ್ಜಿ ಟು ಪಾಸಿಟಿವ್. ಬೇಕಾದರೆ ಟ್ರೈ ಮಾಡಿ.